ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಮಸ್ಕಾರ. ಏನು ರಾಜ್ಯದಲ್ಲಿ ಅಘೋಷಿತ ಎಮರ್ಜೆನ್ಸಿ ಎಲ್ಲ ಹೇರ್ತಾ ಇದ್ದೀರಾ? ನಿಮ್ಮ ವಿರುದ್ಧ ಧ್ವನಿಯನ್ನು ಎತ್ತುವಂತಹ ಜನರ ಮೇಲೆ ಕೇಸನ್ನ ಹಾಕಿಸಿ ಎಫ್ಐಆರ್ ಮಾಡಿಸಿ ಅವರನ್ನು ಜೈಲಿಗೆ ತಳ್ಳಿ ಹಿಟ್ಲರ್ ಮಾದರಿ ಆಡಳಿತವನ್ನು ನಡೆಸಬೇಕು ಅಂತ ಅಂದುಕೊಂಡಿದ್ದೀರಾ? ದೇಶಕ್ಕೋಸ್ಕರ ಸನಾತನ ಧರ್ಮಕ್ಕೋಸ್ಕರ ಶ್ರಮಿಸೋರು ನಿಮ್ಮ ಕಣ್ಣಿಗೆ ರೌಡಿಗಳ ಥರ ಕಾಣ್ತಾರಾ ಅಥವಾ ಭಯೋತ್ಪಾದಕರ ಥರ ಕಾಣ್ತಾರಾ? ನಿಮ್ಮ ಅನಾಚಾರಗಳನ್ನು ಜನರ ಮುಂದೆ ಇಡುವಂತಹ ಪತ್ರಕರ್ತರ ಸದ್ದನ್ನ ಅಡಗಿಸಿ ಬಿಟ್ರೆ, ಅವರನ್ನ ಜೈಲಲ್ಲಿ ಇಟ್ಟು ಬಿಟ್ರೆ ಈ ಚುನಾವಣೆಯನ್ನ ಸುಲಭವಾಗಿ ಗೆದ್ದು ಬಿಡಬಹುದು ಅಂತ ಅಂದುಕೊಂಡಿದ್ದೀರೇ? ಹೇಳಿ ಸಿದ್ದರಾಮಯ್ಯನವರೇ. ದಿನ ಬೆಳಗಾದ್ರೆ ಮೋದಿ ಸರ್ವಾಧಿಕಾರಿ, ಮೋದಿ ಸಂವಿಧಾನ ವಿರೋಧಿ ಅಂತ ಭಾಷಣವನ್ನ ಬಿಗಿತಾ ಇರ್ತೀರಲ್ಲ, ಸರ್ವಾಧಿಕಾರವನ್ನ ನಡೆಸ್ತಾ ಇರೋರು ಯಾರು ಹೇಳಿ? ಸಂವಿಧಾನದ ಆಶಯದ ವಿರುದ್ಧ ನಡ್ಕೊಳ್ತಾ ಇರೋರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವಂತಹ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಟ್ಟಿದೆ, ಫ್ರೀಡಮ್ ಆಫ್ ಪ್ರೆಸ್ ಅನ್ನುವಂಥದ್ದನ್ನ ನೀಡಿದೆ. ಅದನ್ನ ಕಿತ್ಕೊಂಡು ನೀವು ಅವಮಾನ ಮಾಡ್ತಾ ಇರುವಂಥದ್ದು ಪ್ರಜೆಗಳಿಗೂ ಅಲ್ಲ, ಪತ್ರಕರ್ತರಿಗೂ ಅಲ್ಲ. ನೀವು ಅವಮಾನ ಮಾಡ್ತಾ ಇರುವಂಥದ್ದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇದು ನಿಮಗೆ ಅರ್ಥ ಆಗ್ಲಿಲ್ವಾ? ಅಂಬೇಡ್ಕರ್ ಅವರ ಹೆಸರನ್ನ, ಅವರು ಕೊಟ್ಟಿರುವಂತಹ ಸಂವಿಧಾನವನ್ನ ನಿಮಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟವರು ಯಾರು? ವೀಕ್ಷಕರ ಕ್ಷಮಿಸಿ, ಕಾರ್ಯಕ್ರಮದಲ್ಲಿ ನಾನು ನೇರವಾಗಿ ಸಿದ್ದರಾಮಯ್ಯನವರ ಜೊತೆನೆ ಮಾತಿಗೆ ಇಳಿದಿದ್ದೀನಿ. ಯಾಕಂದ್ರೆ ವಿಚಾರ ಅಷ್ಟು ಗಂಭೀರ ಇದೆ. ಟಿವಿ ವಿಕ್ರಮ ಮತ್ತು ಪೋಸ್ಟ್ ಕಾರ್ಡ್ನ ಸಂಸ್ಥಾಪಕ ಹಾಗೂ ಮುಖ್ಯಸ್ಥರಾದಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ಹಿಂದೆ ಪೊಲೀಸರನ್ನ ಛೂ ಬಿಟ್ಟಿದೆ ಈ ಕಾಂಗ್ರೆಸ್ ಸರ್ಕಾರ. ಆಫ್ಕೋರ್ಸ್ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ ಪ್ರಯೋಗ ಮಾಡುವಂತಹ ಕಾಮನ್ ಅಸ್ತ್ರ ಇದು. ಹಿಂದೂ ಪರ ಮಾತಾಡೋರನ್ನ, ತಮ್ಮ ವಿರುದ್ಧ ಧ್ವನಿಯನ್ನ ಎತ್ತೋರನ್ನ, ತಮ್ಮ ಅನಾಚಾರಗಳನ್ನ ಬಯಲಿಗೆ ಎಳೆಯೋರನ್ನ ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಮುಗಿಸ್ಬಿಡೋದು. ಮುಗಿಸ್ಬಿಡೋದು ಅಂತ ಹೇಳಿದ್ರೆ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಮುಗಿಸ್ಬಿಡೋದು ಅಂತ ಹೇಳಿದ್ರೆ ನಿಷ್ಕ್ರಿಯಗೊಳಿಸ್ಬಿಡೋದು ಅಥವಾ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋದು, ಬಂಧಿಸಿಡೋದು. ನಾನು ಈ ಅರ್ಥದಲ್ಲಿ ಹೇಳ್ಬಿಟ್ಟಿದ್ದೀನಿ. ಯಾಕಂದ್ರೆ ಈ ಮುಗಿಸೋದು ಅನ್ನುವಂಥ ಪದವನ್ನ ಬಳಸಿದ್ದಕ್ಕೆ ಇದೇ ಕಾಂಗ್ರೆಸ್ ಪೋಷಿತ ನಟ ಪ್ರಕಾಶ್ ರಾಜ್ ಅವರು ನಮ್ಮ ಟಿವಿ ವಿಕ್ರಮದ ವಿರುದ್ಧ ಕೇಸನ್ನ ಹಾಕಿದ್ರು. ಸೊ ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ವೀಕ್ಷಕರೇ, 3-4 ದಿನಗಳ ಹಿಂದೆ ಸಿದ್ದರಾಮಯ್ಯನವರ ಇಮೇಜ್ ಕೆಡಿಸುವಂತಹ ಹಾಗೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುವಂತಹ ಒಂದು ಫೇಕ್ ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಈ ಫೇಕ್ ನ್ಯೂಸ್ ಬಗ್ಗೆ ಟಿವಿ ವಿಕ್ರಮ ಫ್ಯಾಕ್ಟ್ ಚೆಕ್ ಮಾದರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡುತ್ತೆ. ಆ ಕಾರ್ಯಕ್ರಮದ ಲಿಂಕ್ ಅನ್ನ ನಾವು ಕಾಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿದೀವಿ, ದಯವಿಟ್ಟು ನೀವೇ ಒಂದು ಬಾರಿ ನೋಡಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವೇನಾದ್ರೂ ಸಿದ್ದರಾಮಯ್ಯನವರ ವಿರುದ್ಧ ಬಂದಿರುವಂತಹ ಆ ಫೇಕ್ ನ್ಯೂಸ್ ಅನ್ನ ಸತ್ಯ ಅನ್ನೋ ಹಾಗೆ ಸ್ಪ್ರೆಡ್ ಮಾಡಿದೀವಾ? ನೀವೇ ಒಂದು ಬಾರಿ ನೋಡಿ. ಖಂಡಿತವಾಗ್ಲೂ ಇಲ್ಲ. ಇನ್ಫ್ಯಾಕ್ಟ್ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದೀವಿ. ಈ ಹಿಂದೆ ಕಾಂಗ್ರೆಸ್ ಕೂಡ ಇಂಥ ಒಂದು ಫೇಕ್ ನ್ಯೂಸ್ ಅನ್ನ ಹರಡಿಸಿತ್ತು. ಅದರಿಂದ ಏನೇನೆಲ್ಲ ಪರಿಣಾಮ ಆಗಿತ್ತು ಅನ್ನುವಂಥದ್ದನ್ನ ನಾವು ಆ ಕಾರ್ಯಕ್ರಮದಲ್ಲಿ ಬಹಳ ಡೀಟೇಲ್ ಆಗಿ ವಿವರಿಸಿದ್ವಿ. ನಾವು ಹಿಂದುತ್ವದಲ್ಲಿ ಮುಂದುವರಿತೇವೆ, ಲಿಂಗಾಯತರ ಅಗತ್ಯವಿಲ್ಲ, BL ಸಂತೋಷ್ ಅನ್ನೋ ಹೆಡ್ಲೈನ್. ಎಸ್, ಈಗ ಒಂದೇ ಒಂದು ಸಲ ಆ ವರದಿಯನ್ನ ಹಾಗೂ ಈಗ ಕಾಂಗ್ರೆಸ್ನ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ವೈರಲ್ ಆಗ್ತಿರೋ ಈ ವರದಿಯನ್ನ ಪಕ್ಕದಲ್ಲಿ ಇಟ್ಟು ತೋರಿಸ್ತೀವಿ, ನೀವೇ ನೋಡಿ. ಈಗ ವೈರಲ್ ಆಗ್ತಿರೋ ಸಿದ್ದರಾಮಯ್ಯ ಮಾತಿನ ಪೇಪರ್ ಕಟ್ಟಿಂಗ್ ಹಾಗೂ ಸಂತೋಷ್ ಮಾತಿನ ಪೇಪರ್ ಕಟ್ಟಿಂಗ್ ಒಂದೇ ತರ ಇಲ್ವಾ? ಹೆಡ್ಲೈನ್, ಫಾಂಟ್, ಫೋಟೋ ಪ್ಲೇಸಿಂಗ್, ವರದಿಯಲ್ಲಿರೋ ಸಾಲು ಎಲ್ಲ ಡಿಕ್ಟೋ. ಕೇವಲ ಪಾತ್ರ ಮಾತ್ರ ಬದಲು. ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ ಅಲ್ವಾ?
ವೀಕ್ಷಕರೇ, ಆಗ BL ಸಂತೋಷ್ ವಿರುದ್ಧ ಆ ಫೇಕ್ ನ್ಯೂಸ್ ಮಾಡಿದವರಿಗೆ, ಅದನ್ನ ವೈರಲ್ ಮಾಡಿದ್ದ ಸಿದ್ದು DKC ಬೆಂಬಲಿಗರಿಗೆ ಯಾವ ಶಿಕ್ಷೆಯೂ ಆಗಲಿಲ್ಲ. ಯಾಕಂದ್ರೆ ಅವತ್ತು ಬಿಜೆಪಿ ಈ ಕಾಂಗ್ರೆಸ್ನ ಫೇಕ್ ನ್ಯೂಸ್ ಪೆಡ್ಲರ್ಗಳ ವಿರುದ್ಧ ಸೀರಿಯಸ್ ಕ್ರಮ ತೆಗೆದುಕೊಳ್ಳೋ ಯೋಚನೆ ಮಾಡಲಿಲ್ಲ. ಈಗ ನಾವೇ ಹೇಳ್ತಿದೀವಿ, ಸಿದ್ದರಾಮಯ್ಯ ಅವರ ವಿರುದ್ಧ ವೈರಲ್ ಆಗ್ತಿರೋ ಈ ಪೇಪರ್ ಕಟ್ಟಿಂಗ್ ರಿಯಲ್ ಒನ್ ಅಲ್ಲ. ಇದು ಯಾವ ಪತ್ರಿಕೆದೂ ಅಲ್ಲ. ಪತ್ರಿಕೆದೆ ಅಂತ ಕಾಣಿಸೋ ರೀತಿ ಮಾಡಿರುವಂತ ಒಂದು ಫೇಕ್ ಪೇಪರ್ ಕಟ್ಟಿಂಗ್. ಆದರೆ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಇದೇ ಈಗ ಅಜೀರ್ಣ ಆಗಿರುವಂಥದ್ದು. ಪಾಯಿಂಟ್ ಟು ಪಾಯಿಂಟ್ ನೀಡಿ ನಾವು ಫ್ಯಾಕ್ಟ್ ಚೆಕ್ ಅನ್ನು ಮಾಡಿದ್ವಲ್ಲ, ಅದವರಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಫ್ಯಾಕ್ಟ್ ಚೆಕ್ ಹೆಸರಲ್ಲಿ ತಮ್ಮ ಹಳೆಯ ಕಿತಾಪತಿಯನ್ನು ಕೂಡ ಇವರು ಬಯಲು ಮಾಡಿಬಿಟ್ಟಿದ್ದಾರಲ್ಲ ಅನ್ನುವಂತಹ ಸಿಟ್ಟಲ್ಲಿ ಈಗ ನಮ್ಮ ಟಿವಿ ವಿಕ್ರಮದ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ವಿರುದ್ಧ ಕತ್ತಿ ಮಸೆಯೋದಕ್ಕೆ ಶುರು ಮಾಡಿದ್ದಾರೆ. ಫೇಕ್ ನ್ಯೂಸ್ ಶೇರ್ ಮಾಡಿದಂತಹ 7 ಜನರ ವಿರುದ್ಧ ಸಿಎಂ ಕುಮ್ಮಕ್ಕಿನ ಮೇಲೆ ಹರೀಶ್ ನಾಗರಾಜು ಅನ್ನೋರು ದೂರು ದಾಖಲಿಸಿದ್ದು ಆಯ್ತು. 7 ಮಂದಿ ಮೇಲೆ 6 ಸೆಕ್ಷನ್ಗಳ ಅಡಿಯಲ್ಲಿ FIR ಕೂಡ ದಾಖಲಾಯಿತು. ಅಧಿಕಾರದ ದುರುಪಯೋಗ ಮಾಡಿಕೊಂಡಿದ್ದನ್ನು ಕೂಡ ಓಕೆ ಅಂತ ನಾವಿಲ್ಲಿ ಬಿಟ್ಟು ಬಿಡೋಣ. ಕಡೆ ಪಕ್ಷ ನಿಯಮದ ಪ್ರಕಾರ FIR ದಾಖಲಿಸಿದ್ದಾರೆ ಅಂತ ಸಮಾಧಾನವನ್ನು ನಾವು ಮಾಡಿಕೊಳ್ಳೋಣ. ಆದರೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ವಿರುದ್ಧ ಈ ಪ್ರಕರಣದಲ್ಲಿ FIR ದಾಖಲಾಗಿಲ್ಲ. ಈ ಪ್ರಕರಣದಲ್ಲಿ ಅವರ ಹೆಸರು ಸಮೇತ ಇಲ್ಲ. ಬೇರೆ ಪ್ರಕರಣದಲ್ಲೂ ಕೂಡ ಅವರ ಮೇಲೆ ಯಾವುದೇ ರೀತಿಯಾದಂತಹ FIR ಆಗಿಲ್ಲ. ಇನ್ನು ನಾವು ಮಾಡಿರುವಂತಹ ಕಾರ್ಯಕ್ರಮದ ವಿರುದ್ಧ FIR ಹಾಕೋದಕ್ಕೆ ಅಲ್ಲಿ ಕಾರಣಗಳೇ ಇಲ್ಲ. ಆದರೂ ಶುಕ್ರವಾರದಿಂದ ಪೊಲೀಸ್ ಅಧಿಕಾರಿಗಳು ಕಾಲ್ ಮೇಲೆ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಸ್ಟೇಷನ್ಗೆ ಬನ್ನಿ ಅಂತ. ಯಾಕೆ ಹೋಗ್ಬೇಕು ಸ್ಟೇಷನ್ಗೆ? ಯಾಕೆ ಹೋಗ್ಬೇಕು ಹೇಳಿ? ಒಂದು ಕಂಪ್ಲೇಂಟ್ ಇಲ್ಲ, ಒಂದು FIR ಆಗಿಲ್ಲ, ಕಡೆ ಪಕ್ಷ ಯಾವ ಕೇಸ್ ಅಂತ ಕೂಡ ಮಾಹಿತಿ ಇಲ್ಲ. ಆದರೂ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡೋದಕ್ಕೆ ಹೀಗೆ ಕರೆ ಮೇಲೆ ಕರೆಯನ್ನ ಮಾಡ್ತಾ ಇರೋದು ಯಾಕೆ? ಲಿಖಿತ ನೋಟಿಸ್ ಕೂಡ ಕೊಡದೇನೆ ಸ್ಟೇಷನ್ಗೆ ಕರೀತಾ ಇರೋದ್ರ ಹಿಂದಿರುವಂತ ಉದ್ದೇಶವಾದ್ರೂ ಏನು? ಚುನಾವಣೆ ಟೈಮಲ್ಲಿ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನ ಜೈಲಲ್ಲಿ ಇಟ್ಟು ಅವರ ಧ್ವನಿಯನ್ನ ಅಡಗಿಸಬೇಕು ಅಂತಾನ? ಎಲೆಕ್ಷನ್ ಟೈಮಲ್ಲಿ ಯಾವ ಕಾರಣ ಕೂಡ ಇಲ್ಲದೆ ಸುಖ ಸುಮ್ಮನೆ ಬಂಧಿಸೋದಕ್ಕೆ ಹಿಂದುತ್ವವಾದಿಗಳನ್ನ, ಹಿಂದೂ ಪರ ಪತ್ರಕರ್ತರನ್ನ ನೀವೇನು ರೌಡಿ ಶೀಟರ್ ಅಂತ ಅಂದ್ಕೊಂಡಿದ್ದೀರಾ? ಇನ್ಫ್ಯಾಕ್ಟ್ ಇದು ಫಸ್ಟ್ ಟೈಮ್ ಏನಲ್ಲ. 2018, 2019ರಲ್ಲಿ ಕೂಡ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ವಿರುದ್ಧ ಇದೇ ರೀತಿ ಇಲ್ಲ ಸಲ್ಲದ ಪ್ರಕರಣಗಳನ್ನು ದಾಖಲಿಸಿ ಬಂಧಿಸಿಡಲಾಗಿತ್ತು. ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಮತ್ತೆ ಮತ್ತೆ ಒಂದಾದ ಮೇಲೊಂದು ಕೇಸನ್ನು ದಾಖಲಿಸಿ ಬಂಧಿಸುವಂತ ಪ್ರಯತ್ನ ಕೂಡ ನಡೆಯಿತು. ಈಗ ಮತ್ತೆ ಅದೇ ಕೀಳು ರಾಜಕಾರಣ, ಅದೇ ಅಧಿಕಾರದ ಮದ, ಮತ್ತೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನ ಸೆರೆಮನೆಗೆ ಕಳಿಸುವಂತ ಹುನ್ನಾರ ನಡೀತಾ ಇದೆ. ಹಿಂದೂ ಕಾರ್ಯಕರ್ತ, ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ರಿಪೀಟೆಡ್ ಆಗಿ ಟಾರ್ಗೆಟ್ ಮಾಡಿ ಬಂಧಿಸುವಂತ ಪ್ರಯತ್ನವನ್ನು ಕೂಡ ಮಾಡಿತು ಇದೇ ಕಾಂಗ್ರೆಸ್ ಸರ್ಕಾರ. ಇನ್ನು ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಅವರನ್ನು ಬಂಧಿಸಿ ರಾಜ್ಯಾದ್ಯಂತ ಕೇಸ್ಗಳನ್ನು ಹಾಕಿ ಒದ್ದಾಡೋ ಹಾಗೆ ಮಾಡಿದ್ದು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ. ಚಕ್ರವರ್ತಿ ಸೂಲಿಬೆಲೆ ಅಂತ ಒಬ್ಬ ವಾಗ್ಮಿ, ಒಬ್ಬ ಚಿಂತಕ, ಒಬ್ಬ ಬರಹಗಾರನ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಿಸುವಂತಹ ಭಯಂಕರ ಸಂಚಿಗೆ ಇವರು ಮುಂದಾಗುತ್ತೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಇನ್ನೆಷ್ಟು ದುರ್ಬುದ್ಧಿಯನ್ನು ಹೊಂದಿದೆ ಅಂತ ಒಂದು ಬಾರಿ ಊಹೆಯನ್ನ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್. ಸದ್ಯಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ತಮ್ಮ ಪ್ರಖರ ಭಾಷಣಗಳ ಮೂಲಕ, ಅದೇ ರೀತಿ ರಾಜ್ಯಾದ್ಯಂತ ಪ್ರವಾಸಗಳ ಮೂಲಕ ಹಿಂದುತ್ವವನ್ನ, ಅದೇ ರೀತಿ ದೇಶಭಕ್ತಿಯನ್ನ ಜಾಗೃತಿಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರಕ್ಕೆ ಭಯ ಹುಡ್ಕೊಂಡ್ಬಿಟ್ಟಿದೆ. ಇನ್ನು ಟಿವಿ ವಿಕ್ರಮ ಮತ್ತು ಪೋಸ್ಟ್ ಕಾರ್ಡ್ ದಿಟ್ಟತನದಿಂದ ದೇಶದ ಪರ, ಧರ್ಮದ ಪರ ಸುದ್ದಿಯನ್ನ ಬಿತ್ತರಿಸ್ತಾನೆ ಇದೆ. ಕಾಂಗ್ರೆಸ್ನ ಅನಾಚಾರಗಳನ್ನ ಹೊರಗೆ ಎಳಿತಾನೆ ಇದೆ. ಇದು ಸರ್ಕಾರಕ್ಕೆ ದಿಗಿಲನ್ನು ಉಂಟು ಮಾಡಿದೆ.
ಅದರ ಜೊತೆಗೆ ಭಾರೀ ಆಕ್ರೋಶಕ್ಕೂ ಕಾರಣ ಆಗಿದೆ. ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನ ಬಂಧಿಸಿದ್ರೆ ಒಂದು ದೊಡ್ಡ ಧ್ವನಿಯನ್ನ ಹತ್ತಿಕ್ಕಬಹುದು ಅನ್ನೋದು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಒಂದು ಸತ್ಯವನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಮಹೇಶ್ ವಿಕ್ರಮ್ ಹೆಗ್ಡೆ ಈಗ ಬರೀ ಒಬ್ಬ ವ್ಯಕ್ತಿ ಅಲ್ಲ. ಅವರ ಪೋಸ್ಟ್ ಕಾರ್ಡ್ ಮತ್ತು ಟಿವಿ ವಿಕ್ರಮದ ಕಾರ್ಯಕ್ರಮಗಳಿಂದ ಪ್ರೇರಿತರಾಗಿ ನೂರಾರು, ಸಾವಿರಾರು, ಲಕ್ಷಾಂತರ ಮಹೇಶ್ ವಿಕ್ರಮ್ ಹೆಗ್ಡೆ ಜನ್ಮವನ್ನ ತಾಳಿದ್ದಾರೆ. ಟಿವಿ ವಿಕ್ರಮದ ಕಾರ್ಯಕ್ರಮಗಳಿಂದ ಹಿಂದುತ್ವ, ದೇಶಭಕ್ತಿ, ರಾಷ್ಟ್ರ ಪ್ರೇಮ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಜಾಗೃತಗೊಂಡಿದೆ. ನೀವು ಒಬ್ಬ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ಧ್ವನಿಯನ್ನ ಹತ್ತಿಕ್ಕಬಹುದು. ಆದರೆ 1000 ಮಂದಿ, ಲಕ್ಷ ಮಂದಿ ಧ್ವನಿಯನ್ನ ಎತ್ತಿದ್ರೆ ಆ 1000 ಮಂದಿಯನ್ನು ಕೂಡ ಬಂಧಿಸ್ತೀರಾ? ಆ ಲಕ್ಷ ಮಂದಿಯನ್ನು ಕೂಡ ಬಂಧಿಸ್ತೀರಾ? ಸಿದ್ದರಾಮಯ್ಯನವರೇ, ಒಂದು ಸಲ ಹೇಳ್ಬಿಡಿ, ಯಾವ ಕಾರಣಕ್ಕೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನ ಬಂಧಿಸೋದಕ್ಕೆ ಹೊರಟಿದ್ದೀರಿ ಅಂತ. ಯಾವ ದೂರು ಬಂದಿದೆ? ಯಾವ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ? ಯಾವ ಸೆಕ್ಷನ್ ಅಡಿಯಲ್ಲಿ ಬಂಧಿಸೋದಕ್ಕೆ ನೀವು ಹೊರಟಿದ್ದೀರಿ? ಕೊಡಿ, ಡೀಟೇಲ್ಸ್ ಕೊಡಿ. ಸುಮ್ಮನೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕಿ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನ ಬಂಧಿಸ್ರಿ ಅಂತ ಆದೇಶವನ್ನು ಕೊಟ್ಟು ಬಿಟ್ರೆ ಅಲ್ಲ ಪಾಪ, ಆ ಅಧಿಕಾರಿಗಳಾದ್ರೂ ಏನು ಮಾಡ್ತಾರೆ? ಸರ್ಕಾರದ ಅಧೀನದಲ್ಲಿರುವಂಥ ಅಧಿಕಾರಿಗಳು ಮಂತ್ರಿಗಳ ಮಾತನ್ನ ಕೇಳಲೇಬೇಕಲ್ವೇ? ಪಾಪ ಅವರಿಗಾದ್ರೂ ಒಂದು ಕಾರಣವನ್ನ ಹೇಳಬೇಕಲ್ಲ ಈ ಸರ್ಕಾರ, ಈ ಕೇಸ್ ಅಡಿಯಲ್ಲಿ ಬಂಧಿಸ್ರಿ ಅಂತ. ಏನೂ ಇಲ್ಲದೆ ಸುಮ್ಮನೆ ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಹೇಗೆ? ವೀಕ್ಷಕರೇ, ಫ್ಯಾಕ್ಟ್ ಚೆಕ್ ಮಾಡಿದ್ದಕ್ಕೆ ಈ ಸರ್ಕಾರ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಹೊರಟಿದೆ. ನೀವೇ ಇನ್ನೊಮ್ಮೆ ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಒಂದು ಬಾರಿ ನೋಡಿ. ಬೇಕಾದ್ರೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕೂಡ ಆ ಕಾರ್ಯಕ್ರಮವನ್ನು ಒಂದು ಬಾರಿ ನೋಡಲಿ. ಇವನ್ ಪೊಲೀಸ್ ಅಧಿಕಾರಿಗಳು ನೋಡಲಿ. ಅರೆಸ್ಟ್ ಮಾಡುವಂತಹ ಯಾವ ಎಲಿಮೆಂಟ್ ಅದರಲ್ಲಿ ಇದೆ ಅಂತ ಒಂದು ಬಾರಿ ಹೇಳಿಬಿಡ್ಲಿ. ಸಿದ್ದರಾಮಯ್ಯನವರೇ, ಈ ಸರ್ವಾಧಿಕಾರಿ ಧೋರಣೆಯನ್ನ ಬಿಟ್ಟು ಬಿಡಿ. ಈ ಆರೋಗ್ಯನ್ಸಿ ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಶೋಭೆಯನ್ನ ತರೋದಿಲ್ಲ. ಮಾಧ್ಯಮಗಳನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ದಯವಿಟ್ಟು ಮಾಡಬೇಡಿ. ನೀವು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಎಷ್ಟು ಸುಳ್ಳು ಸುದ್ದಿಯನ್ನ ಹರಡಿದ್ರಿ ಅನ್ನುವಂಥದ್ದಕ್ಕೆ ನೂರಾರು ಉದಾಹರಣೆಗಳು ಸಿಗತ್ವೆ. ಪೇಟಿಎಂ ಮತ್ತು 40% ದೊಡ್ಡ ಫೇಕ್ ನ್ಯೂಸ್ ಯಾವುದಿತ್ತು? ನಿಮ್ಮ DCM ಅವರೇ ಅದು ಚುನಾವಣಾ ಅಸ್ತ್ರ ಅಂತ ಹೇಳಿದಕ್ಕೆ ವಿಡಿಯೋ ಕೂಡ ಇದೆ. ನಂಬೋ ರೀತಿಯಲ್ಲಿ ಸುಳ್ಳು ಹೇಳಬೇಕು. ಆ ಸುಳ್ಳು ಹೇಳಕ್ಕೂ ಅವ್ರಿಗೆ ಬರಲ್ಲ. ನೀವು ಮಾಡೋದು ಮುಖ್ಯ ಅಲ್ಲ, ಅದನ್ನ ಕಾರ್ಯರೂಪಕ್ಕೆ ಜನರ ಮುಂದೆ ಇಡಬೇಕು. ನೆಗೆಟಿವ್ ಅಲ್ಲ, ಜನರ ಮುಂದೆ ಇಡಬೇಕು. ನಂಬೋ ರೀತಿಯಲ್ಲಿ ಸುಳ್ಳು ಹೇಳಬೇಕು. ಆ ಸುಳ್ಳು ಹೇಳಕ್ಕೂ ಅವ್ರಿಗೆ ಬರಲ್ಲ, ನಂಬ್ಸಕ್ಕೂ ಬರಲ್ಲ. ನಂಬೋ ರೀತಿಯಲ್ಲಿ ಸುಳ್ಳು ಹೇಳಬೇಕು. ಆ ಸುಳ್ಳು ಹೇಳಕ್ಕೂ ಅವ್ರಿಗೆ ಬರಲ್ಲ, ನಂಬ್ಸಕ್ಕೂ ಬರಲ್ಲ. ಇನ್ನು ಈ ರೀತಿಯಾದಂತಹ ಇನ್ಫೋಗ್ರಾಫಿಕ್ಸ್ ಮೂಲಕ, ಮೀಮ್ಸ್ ಮೂಲಕ ನಿಮ್ಮ ಸಪೋರ್ಟರ್ಸ್, ನಿಮ್ಮ IT ಸೆಲ್ ಪೇಜ್ಗಳು ಎಷ್ಟು ಫೇಕ್ ನ್ಯೂಸ್ ಹರಡಿದ್ಯೋ ಲೆಕ್ಕನೇ ಇಲ್ಲ. ಎಷ್ಟು ಇಮೇಜ್ಗಳನ್ನ ಡ್ಯಾಮೇಜ್ ಮಾಡಿದ್ಯೋ ಅದಕ್ಕೂ ಲೆಕ್ಕ ಇಲ್ಲ. ಈಗ ಮಾತ್ರ ಭಾರೀ ಸತ್ಯಸಂಧರ ತರ ಫ್ಯಾಕ್ಟ್ ಚೆಕ್ ಕೇಂದ್ರಗಳು ಫೇಕ್ ನ್ಯೂಸ್ ಮಟ್ಟ ಹಾಕೋದಕ್ಕೆ ಆಫೀಸ್ಗಳನ್ನ ಮಾಡಿಕೊಂಡು ಜನರನ್ನ ಏನ್ ಹೆದರಿಸ್ತಾ ಇದ್ದೀರಾ? ನಿಮ್ಮ ವಿರುದ್ಧ ಮಾತಾಡೋರನ್ನ ಬಂಧಿಸೋದಕ್ಕೆ ಮಾಡ್ಕೊಂಡಿರುವಂತ ಅಸ್ತ್ರ ಅಲ್ವಾ ಇದು? ಸಿದ್ದರಾಮಯ್ಯನವರೇ, ಟಿವಿ ವಿಕ್ರಮ ಸತ್ಯ ಮತ್ತು ವಿಷಯಾಧಾರಿತ ಸುದ್ದಿಗಳನ್ನ ಬಿತ್ತರಿಸ್ತಾ ಇದೆ. ದೇಶದ ಪರ, ಧರ್ಮದ ಪರ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದೆ. ನಮಗೆ ಸುಳ್ಳು ಸುದ್ದಿಗಳನ್ನ ಬಿತ್ತರಿಸುವಂತಹ ಯಾವ ಅಗತ್ಯ ಕೂಡ ಇಲ್ಲ. ಟಿವಿ ವಿಕ್ರಮದ ಧ್ವನಿಯನ್ನ ಅಡಗಿಸುವಂತಹ ಕೆಲಸಕ್ಕೆ, ಅದೇ ರೀತಿ ಫ್ರೀಡಮ್ ಆಫ್ ಪ್ರೆಸ್ ಹತ್ತಿಕ್ಕುವಂತಹ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಅಂಬೇಡ್ಕರ್ ಅವರಿಗೆ, ಅದೇ ರೀತಿ ಸಂವಿಧಾನಕ್ಕೆ ಅಗೌರವವನ್ನ ಮಾಡಬೇಡಿ. ನಮಸ್ಕಾರ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.